ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬಂದು ಟ್ಯೂಸ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದು ಮಾರ್ನಿಂಗ್ 7 ಆಗಿದೆ. ಈಗ ನಾನು ಸೆಕೆಂಡ್ ಟೈಮ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಟೈಮ್ ಅಂತ ಏನಕ್ಕೆ ಕೇಳಿದೆ ಅಂದರೆ, ಆಲ್ರೆಡಿ ಮಾರ್ನಿಂಗ್ 5 o'clockಗೆ ಒಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೆ ಮಗಳಿಗೆ ಹಾಗೆ ಹಸ್ಬೆಂಡ್ಗೆ. ಅವರಿಗೆ ಚಪಾತಿ ಮಾಡಿಕೊಟ್ಟಿದ್ದೆ. ಚಪಾತಿ ಜೊತೆಗೆ ನೈಟ್ ಮಾಡಿರೋ ದಾಲ್ ಇತ್ತು. ಇನ್ನು ನನ್ನ ಮಗಳಿಗೆ ಕೂಡ ದಾಲ್ ಅಂದರೆ ತುಂಬ ಇಷ್ಟ. ಅದರ ಜೊತೆಗೆ ಚಪಾತಿ ಮಾಡ್ಕೊಡಮ್ಮ ಅಂತ ಕೇಳಿದ್ಲು. ಹಾಗಾಗಿ ಮಾರ್ನಿಂಗ್ 5:30ಗೆ ಚಪಾತಿ ಮಾಡಿಕೊಟ್ಟೆ. 6 o'clock ಅಷ್ಟೊತ್ತಿಗೆ ಕಾಲೇಜ್ಗೆ ರೆಡಿಯಾಗಿ ಹೋಗ್ತಾಳೆ. ಇಲ್ಲಿ ಮತ್ತೆ ಸೆಕೆಂಡ್ ಟೈಮ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮನೆಯಲ್ಲಿ ದೋಸೆ ಹಿಟ್ಟು ಸ್ವಲ್ಪ ಇತ್ತು, ಜೊತೆಗೆ ವೆಜಿಟೇಬಲ್ ಸಾಗು ಮಾಡ್ತಿದ್ದೀನಿ. ನನ್ನ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಬೆಳಿಗ್ಗೆ ನನ್ನ ಮಗಳಿಗೆ ದೋಸೆ ಮಾಡಿಕೊಡ್ತೀನಿ ಅಂದರೆ ಬೇಡ ಅಂದ್ಲು, ಹಾಗಾಗಿ ಚಪಾತಿ ಮಾಡಿಕೊಟ್ಟೆ. ಇಲ್ಲಿ ಆಲ್ರೆಡಿ ಕುಕ್ಕರಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಹಾಗೆ ಹಸಿ ಬಟಾಣಿ ಕೂಗಿಸ್ಕೊಂಡಿದ್ದೀನಿ. ವೆಜಿಟೇಬಲ್ ಸಾಗು ಮಸಾಲೆಗೆ ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಚಕ್ಕೆ, 2-3 ಲವಂಗ, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ 2 ಸ್ಪೂನಷ್ಟು ಉರ್ಗಡ್ಲೆ ಹಾಕಿ ಮೆತ್ತಗೆ ರುಬ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ನ ಫಸ್ಟೇ ಕೂಗಿಸ್ಕೊಂಡು ರೆಡಿ ಮಾಡ್ಕೊಂಡಿರೋದ್ರಿಂದ ಸಾಗುನ ಬೇಗನೆ ಮಾಡ್ಬೋದು. ಇನ್ನು ನನ್ನ ಮಗನೂ ಸ್ಕೂಲ್ಗೆ ರೆಡಿ ಆಗ್ತಿದ್ದಾನೆ. ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ ಜೊತೆಗೆ ನಮ್ಮಂಥ ಹೌಸ್ ವೈಫ್ ಬಗ್ಗೆ ಕೆಲವೊಂದು ವಿಷಯಗಳು ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದೇನೆಂದರೆ, ಹೌಸ್ ವೈಫ್ ಅಂದರೆ ಬರೀ ಮನೆ ಕೆಲಸದವಳಲ್ಲ, ಅವರು ಫ್ಯಾಮ್ಲಿಗೆ ಒಂದು ಸಪೋರ್ಟಾಗಿ ನಿಂತಿರ್ತಾರೆ. ಮನೆಯಲ್ಲಿ ಪ್ರತಿಯೊಬ್ಬರ ಸಂತೋಷ, ಆರೋಗ್ಯ ಮತ್ತು ನೆಮ್ಮದಿಗಾಗಿ ತನ್ನ ಸಮಯ, ಶ್ರಮ ಮತ್ತು ಪ್ರೀತಿಯನ್ನು ಕೊಡ್ತಾರೆ. ಅವರ ಒಂದು ದಿನ ಬಂದು ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಸ್ಟಾರ್ಟ್ ಆಗಿರುತ್ತೆ. ಮನೆಯಲ್ಲಿ ಕ್ಲೀನಿಂಗ್ ಕೆಲಸಗಳು, ಅಡುಗೆ ಮಾಡುವುದು, ಮಕ್ಕಳನ್ನು ಸ್ಕೂಲ್ಗೆ ಕಳಿಸೋದು, ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಹೌಸ್ ವೈಫ್ ಅನ್ನೋರಿಗೆ ಕೆಲಸಕ್ಕೆ ರಜೆ ಅನ್ನೋದೇ ಇರೋದಿಲ್ಲ. ಹುಷಾರಿಲ್ದಿರೋ ಟೈಮಲ್ಲಿ ಸಹ ಅವ್ರಿಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಕೆಲವು ಸಲ ಅವರು ಮಾಡೋ ಕೆಲಸಕ್ಕೆ ಗ್ರ್ಯಾಟಿಟ್ಯೂಡ್ ಅನ್ನೋದೇ ಇರೋದಿಲ್ಲ. ಆದರೂ ಸಹ ತನ್ನ ಫ್ಯಾಮಿಲಿ ಹ್ಯಾಪಿನೆಸ್ಸೇ ನನ್ನ ಹ್ಯಾಪಿನೆಸ್ ಅಂತ ಹೊಂದ್ಕೊಂಡು ಹೋಗ್ತಾಳೆ. ಪ್ರತಿಯೊಬ್ಬ ಹೌಸ್ ವೈಫ್ ಜೀವನದಲ್ಲಿ ಸ್ಟ್ರಗಲ್ಸ್ ಇರುತ್ತವೆ. ಎಲ್ಲರ ಅಗತ್ಯಗಳನ್ನು ಪೂರೈಸುತ್ತಾ ತನ್ನ ಆಸೆಗಳನ್ನು ಕೆಲವೊಮ್ಮೆ ಸೈಡ್ಗೆ ಇಡಬೇಕಾಗುತ್ತೆ. ಆದರೆ ಫ್ಯಾಮಿಲಿ ಅವರ ಪ್ರೀತಿ, ಗೌರವ ಮತ್ತು ಬೆಂಬಲ ನೀಡಿದರೆ ಅವರಿಗೆ ಸಿಗುವ ಸಂತೋಷಕ್ಕೆ ಬೆಲೆನೇ ಕಟ್ಟೋಕ್ಕೆ ಸಾಧ್ಯವಿಲ್ಲ. ಈಗಿನ ಕಾಲದಲ್ಲಿ ಅನೇಕ ಗೃಹಿಣಿಯರು ಮನೆಯಲ್ಲಿ ಕೆಲಸದ ಜೊತೆಗೆ ತಮ್ಮ ಹ್ಯಾಬಿಟ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊತಾರೆ. ಕೆಲವರು ಯೂಟ್ಯೂಬು, ಅಡಿಗೆ, ಟೈಲರಿಂಗ್, ಆನ್ಲೈನ್ ಬಿಸ್ನೆಸ್ ಈ ರೀತಿ ಆದಂಥ ಎಫರ್ಟ್ಸ್ ಹಾಕ್ತಾರೆ. ಇದರಿಂದ ಅವರ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಇದರಿಂದ ಪ್ರತಿಯೊಬ್ಬ ಹೌಸ್ ವೈಫ್ ಅವರನ್ನು ರೆಸ್ಪೆಕ್ಟ್ ಮಾಡೋಣ. ಅವರ ದಿನನಿತ್ಯದ ಎಫರ್ಟ್ಸ್ಗೆ ಒಂದು ಸಣ್ಣ ಕಾಂಪ್ಲಿಮೆಂಟ್ ಕೊಡೋಣ. ನಿಮ್ಮ ಕಡೆಯಿಂದ ಬರುವ ಚಿಕ್ಕ ಚಿಕ್ಕ ಹೆಲ್ಪ್ ಕೂಡ ಅವರ ಮನಸ್ಸಿಗೆ ತುಂಬ ಹ್ಯಾಪಿನೆಸ್ ಕೊಡುತ್ತೆ. ಇನ್ನೊಂದು ಸರಿನೂ ಹೇಳ್ತಾ ಇದ್ದೀನಿ, ಹೌಸ್ ವೈಫ್ ಅಂದರೆ ಮನೆ ಕೆಲಸದವಳಲ್ಲ, ಅವರು ಒಂದು ಫ್ಯಾಮ್ಲಿಗೆ ಶಕ್ತಿಯಾಗಿರುತ್ತಾರೆ. ಅವರಿಂದಲೇ ಮನೆ ಅನ್ನೋದು ನೆಮ್ಮದಿಯಾಗಿ ಸುಂದರವಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನನ್ನ ಮಗನಿಗೆ ದೋಸೆ ಹಾಕ್ತಿದ್ದೀನಿ. ಇನ್ನೊಂದು ಕಡೆ ವೆಜಿಟೇಬಲ್ ಸಾಗು ರೆಡಿ ಆಗ್ತಿದೆ. ಮಗನಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟ ನಂತರ ಇಲ್ಲಿ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಡೈಲಿ ನನ್ನ ಮಗ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ದೀಪ ಹಚ್ತಾನೆ. ಇನ್ನು ರೆಡಿಯಾಗಿ ಹೋಗ್ತಾ ಇದ್ದಾನೆ. ಬಾಯ್.
ಇನ್ನು ಮಾರ್ನಿಂಗ್ ಕಲಸಿಟ್ಟಿದ್ದು ಚಪಾತಿ ಹಿಟ್ಟು ಸ್ವಲ್ಪ ಇದೆ, ದೋಸೆ ಹಿಟ್ಟು ಸ್ವಲ್ಪ ಇದೆ. ಇನ್ನು ನನಗೆ ಒಂದೆರಡು ಚಪಾತಿ ಮಾಡ್ಕೊತೀನಿ. ಒಂದೆರಡು ಚಪಾತಿ ಜೊತೆಗೆ ಒಂದು ದೋಸೆ ಹಾಕ್ಕೊಂಡೆ. ವೆಜಿಟೇಬಲ್ಸ್ ಸಾಗು ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಈಗ ಟೈಮ್ ಬಂದು 12:30 ಆಗಿದೆ. ನಮ್ಮ ಯಜಮಾನ್ರು ಮನೆಗೆ ಬಂದರು. ಅವ್ರಿಗೆ ದೋಸೆ ಜೊತೆಗೆ ಮಾವಿನ ಹಣ್ಣಿನ ಸೀಕರಣೆ ಬೇಕಂದ್ರು. ನಮ್ಮ ಯಜಮಾನ್ರೆ ಮಾವಿನ ಹಣ್ಣಿನ ಸೀಕರಣೆ ಪ್ರಿಪೇರ್ ಮಾಡ್ತಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ದೊಡ್ಡ ದೊಡ್ಡ ಗಿಫ್ಟ್ಗಳು ಅಥವಾ ಕಾಸ್ಟ್ಲಿ ವಸ್ತುಗಳಿಗಿಂತ ಸಣ್ಣ ಸಣ್ಣ ಕಾಳಜಿಗಳೇ ಜಾಸ್ತಿ ಸಂತೋಷ ನೀಡುತ್ತವೆ. ಮಾರ್ನಿಂಗ್ ಒಂದು ಸ್ಮೈಲು, ಹೆಲ್ತ್ ಬಗ್ಗೆ ಕೇರಿಂಗ್, ಕೆಲಸದಲ್ಲಿ ಹೆಲ್ಪ್ ಮಾಡೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಅದೇ ಆ ದಿನದಲ್ಲಿ ನಡೆದಿರುವಂಥ ವಿಷಯಗಳ ಬಗ್ಗೆ ಮಾತಾಡೋದು. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಕೆಲವೊಂದು ಒಪಿನಿಯನ್ಗಳು ಇರುತ್ತವೆ. ಹಾಗೆ ಕೆಲವೊಮ್ಮೆ ಡಿಫರೆನ್ಸಸ್ಸು ಬರ್ಬೋದು. ಆದರೆ ಕೋಪದಲ್ಲಿ ಮಾತಾಡೋದಕ್ಕಿಂತ ಕೂಲಾಗಿ ಕೂತ್ಕೊಂಡು ಮಾತಾಡಿದರೆ ತುಂಬ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಒಬ್ಬರನ್ನೊಬ್ಬರು ಚಮಚುವುದು, ಹಾಗೆ ಒಂದು ಚಿಕ್ಕ ಸಾರಿ ಕೇಳೋದ್ರಿಂದ ನಾವು ಕಮ್ಮಿ ಆಗೋಲ್ಲ. ಅದು ನಮ್ಮ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡುತ್ತೆ. ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಹಸ್ಬೆಂಡ್ ವೈಫ್ ಒಬ್ಬರಿಗೊಬ್ಬರು ಸಪೋರ್ಟಾಗಿ ನಿಂತರೆ ಏನೇ ಪ್ರಾಬ್ಲಮ್ಸ್ ಬಂದರೂ ಫೇಸ್ ಮಾಡ್ಬೋದು. ಪ್ರೀತಿ ಅಂದರೆ ಕೇವಲ ಮಾತಿನಲ್ಲಿ ಹೇಳೋದಲ್ಲ, ಅದು ನಮ್ಮ ಬಿಹೇವಿಯರ್, ಕೇರಿಂಗ್, ಹೆಲ್ಪ್ ಮತ್ತು ಒಬ್ಬರ ಮೇಲೆ ಒಬ್ಬರಿಗೆ ರೆಸ್ಪೆಕ್ಟ್ ಇರಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಅನ್ನೋದು ನಂಬಿಕೆ, ಪ್ರೀತಿ, ತಾಳ್ಮೆ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ನಿಂತಿರುತ್ತೆ. ಇದು ನನ್ನ ಈ ದಿನದ ರೊಟೀನ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.